ಅಂತ ಶ್ರೀ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಹಾಗೂ ಅಭಿವೃದ್ಧಿ ಸಂಸ್ಥೆಯಿಂದ ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಹುಬ್ಳಿಯಲ್ಲಿ ಫ್ಯಾಷನ್ ಶೋ ಅಂದ್ರೆ ಸ್ಯಾರಿ ಕಾಂಪಿಟೇಷನ್ ನ ತಗೊಂಡು ಬಂದಿದ್ದೀವಿ. ಇಲ್ಲಿನ ಗೃಹಿಣಿಯರಿಗೆ ಮತ್ತು ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ, ಪುಟ್ಟ ಮಕ್ಕಳಿಗೆ ಒಂದು 5 ಜನಕ್ಕೆ ಅವಕಾಶ ಇದೆ. ಇವರೆಲ್ಲರಿಗೂ ಕೂಡ ಸ್ಯಾರಿಯ ಮಹತ್ವ ಅಂತಂದ್ರೆ ಈಗಾಗಲೇ ನಾವು ಗೊತ್ತಿದೆ, ನಮಗೆ ಸಂಸ್ಕೃತಿಯಲ್ಲಿ ಸೀರೆ ಅಂದ್ರೆ ಒಂದು ಗೌರವ ಇದೆ. ಹಾಗಾಗಿ ಈ ಗೌರವಾನ್ವಿತ ಉಡುಗೆಯಲ್ಲೇ ಒಂದು ಫ್ಯಾಷನ್ ಶೋ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿ, ಇದು ಬರೀ ಹುಬ್ಳಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಈ ಕಾರ್ಯಕ್ರಮ ವೇದಿಕೆನ ಎಲ್ರಿಗೂ ಕಲ್ಪಿಸ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ ಇದೆ. ಹಾಗಾಗಿ ಹುಬ್ಳಿಯಲ್ಲಿ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಈ ವೇದಿಕೆನ ಇಲ್ಲಿಂದನೇ ಶುರು ಮಾಡಬೇಕು, ಅಜ್ಜರ ಒಂದು ಆಶೀರ್ವಾದದಿಂದ ಅಂತೇಳಿ ನಾವು ಫಸ್ಟ್ ಬಂದು ಅಜ್ಜರ ಆಶೀರ್ವಾದ ತಗೊಂಡು ಅಲ್ಲಿ ಒಂದಿನ ಇದ್ದು ಆಮೇಲೆ ಇಲ್ಲಿ ಬಂದು ಬೇರೆ ಮನೆ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ನಮ್ಮ ತಂಡ ಪೂರ್ತಿ ಬೆಂಗಳೂರಿಂದ ಬಂದು ಹುಬ್ಳಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹುಬ್ಳಿ ಜನತೆಯರು ಕೂಡ, ಮಹಿಳೆಯರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ, ಮಹಿಳಾ ಮಂಡಳಿಯವರಾಗಿರ್ಬೋದು. ಹಾಗಾಗಿ ದೊಡ್ಡ ದೊಡ್ಡ ಹಿರಿಯರ ಅವರನ್ನ ಕೂಡ ಭೇಟಿ ಮಾಡ್ತೀವಿ, ಮೊದಲು ಮಾಡ್ತಾ ಇದೀವಿ ಅಂತ ಎಲ್ರಿಗೂ ಬಾಯಲ್ಲೂ ಒಳ್ಳೆ ಖುಷಿ ಬಂದಿದ್ದಕ್ಕೆ ನಾವು ಕೂಡ ಇದನ್ನ ಮುಂದುವರ್ಸೋಕೆ ಇಲ್ಲಿವರೆಗೆ ಬರೋಕ್ಕೆ ನಮ್ಗೆ ಒಂದು ಬುನಾದಿ ಆಯ್ತು. ಹಾಗಾಗಿ ನಾನು ಹುಬ್ಳಿ ಜನತೆ ಕೇಳ್ಕೊಳ್ಳೋದಿಷ್ಟೇ, ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿನಿಯರು ಯಾರು ಬೇಕಾದ್ರೂ ಬಂದು ಭಾಗವಹಿಸ್ಬೋದು. ಇದು ಗೌರವಾನ್ವಿತ ಉಡುಗೆ ಸೀರೆ ಆಗಿರೋದ್ರಿಂದ ತಾವೆಲ್ಲರೂ ಬಂದು ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗಾಗಿ ತಾವು ಅಲ್ಲಿ ನೀವು ನೋಡಿದ್ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ಬಂದು ಭಾಗವಹಿಸಿ. ಒಂದು ಸುವರ್ಣ ಅವಕಾಶನ ತಾವೆಲ್ಲರೂ ನಿಮ್ಗೆ ಆಗಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ಇದು ದೊಡ್ಡ ಹೋಟೆಲ್ ನಲ್ಲಿ ನಡಿಬೇಕು ಅಂತಿದೆ ಸರ್. ಹಾಗಾಗಿ ಒಂದು 25 ಜನ, ಈಗಾಗ್ಲೂ 10 ಜನ ಸೇರಿದ್ದಾರೆ. ಇನ್ನೊಂದು 15 ಜನ 20 ಜನ ಆಗಿದ ತಕ್ಷಣ ನಾವು ಅದನ್ನ ಡಿಸ್ಪ್ಲೇ ಮಾಡ್ತೀವಿ. ಈಗ ಸದ್ಯ ನಾವು ದೇಶಪಾಂಡೆ ನಗರ ಭವಾನಿ ರೋಡ್ ಹತ್ರ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಹತ್ರ ನಾವು ಡ್ಯಾನ್ಸ್ ಕ್ಲಾಸ್ ನ ಬಾಡಿಗೆ ತಗೊಂಡು ಅಲ್ಲಿ ಆಫೀಸ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಎಲ್ರು ಬರ್ತಾ ಇದಾರೆ, ತಾವೆಲ್ಲರೂ ಆ ಫೋನ್ ಮಾಡಿದ್ರೆ ನಾನು ಅಡ್ರೆಸ್, ಲೊಕೇಶನ್ ಕಳಿಸ್ತೀನಿ. ಇಲ್ಲಿ ಉಚಿತ ಪ್ರವೇಶ ಆಗಿದೆ, ಆದ್ರೆ ಮೇಕಪ್ ಗೆ, ರ್ಯಾಪ್ ವಾಕಿಂಗ್ ಮಾತ್ರ ನೀವು ಬೇಕು ಅಂದ್ರೆ ನೀವು ತಗೋಬಹುದು, ಅದಕ್ಕೆ ಇರುತ್ತೆ ಫೀಸು. ಬಟ್ ಭಾಗವಹಿಸೋದಕ್ಕೆ ಇರೋದಿಲ್ಲ ಸರ್. ಅವನಿಕಾ ನಾಗರತ್ನ ಅಂತ.